ಶಿವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಸಂಗೀತದ ವಾದ್ಯಗಳು ಮನಸ್ಸಿಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮೆದುಳಿಗೂ ಕೂಡ ಸಂಗೀತದ ವಾದ್ಯಗಳು ಕನೆಕ್ಟ್ ಆಗುತ್ತಂತೆ. ಇದರ ಬಗ್ಗೆ ಮಾಹಿತಿನ ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಈಗ ಮನುಷ್ಯರು ಹೇಗೆ ಅಂತ ಹೇಳಿದ್ರೆ, ನಮಗೇನೋ ಒಂದು ಸಮಾಧಾನ ಆಗಬೇಕು ಅಂತ ಹೇಳಿದ್ರೆ ಒಂದಿಷ್ಟು ವಿಷಯಗಳನ್ನು ನಾವು ಮಾಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಸಂಗೀತ ವಾದ್ಯಗಳು. ಸಂಗೀತ ಕೇಳೋದ್ರಿಂದ, ಸಂಗೀತ ವಾದ್ಯಗಳನ್ನು ಕೇಳೋದ್ರಿಂದ ಮನಸ್ಸಿಗೆ ಸಮಾಧಾನ ಆಗುತ್ತೆ, ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಈಗ ನಾವು ಅಂದ್ಕೋತೇವೆ ಕೊಳಲಿನ ನಾದ ಕೇಳಿದ್ರೆ ನಮಗೆ ಸಮಾಧಾನ ಆಗ್ಬೋದು, ಗಿಟಾರ್ ಸೌಂಡ್ ಕೇಳಿದ್ರೆ ಸಮಾಧಾನ ಆಗ್ಬೋದು. ಆ್ಯಕ್ಚುಲ್ ಆಗಿ ಹೇಳೋದಾದರೆ ನಮ್ಮ ಮನಸ್ಸಿಗಿಂತ ನಮ್ಮ ಒಂದು ಮೆದುಳಿಗೆ ಒಂದು ನೆಮ್ಮದಿ ಕೊಡುವಂತಹ ವಾದ್ಯ ಯಾವುದು? ನಿಮ್ಮ ಪ್ರಕಾರ ಹೇಳಿದ್ರೆ ಯಾವುದು ಅಂತ ಹೇಳಿ. ಎಲ್ಲ ಸಂಗೀತ ವಾದ್ಯಗಳೂ ನಮಗೆ ಬಹಳಷ್ಟು ಒತ್ತಡ ನಿರ್ವಹಣೆಯಲ್ಲಿ, ನೀವು ಯಾವುದೇ ಸಂಗೀತ ವಾದ್ಯನ ತಗೊಳ್ಳಿ, ಒತ್ತಡ ನಿರ್ವಹಣೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ತಾವೇ ಹೇಳಿದ ಹಾಗೆ ಕೊಳಲು, ಕೃಷ್ಣನ ಕೈಲಿ ನಾವು ಕೊಳಲು ನೋಡಿದ್ದೀವಿ. ಕೃಷ್ಣ ಗೊತ್ತಿರಬಹುದು. ಕೃಷ್ಣನ ನಾವು ಜನಸಾಮಾನ್ಯರು ದೇವರು ಅಂತ ನೋಡೋದಾದರೆ, ಒಬ್ಬ ನ್ಯೂರಾಲಜಿಸ್ಟ್ ಯಾವ ರೀತಿ ಅವ್ರನ್ನ ನೋಡ್ತಾರೆ ಅಂದರೆ, ಅವರೊಬ್ಬ ಒಂದು ಆಪ್ತ ಸಮಾಲೋಚಕ ಅಂತ. ಹೈಯರ್ ಕಾನ್ಷಿಯಸ್ನೆಸ್ಸು ಕೃಷ್ಣನೇ ನಮ್ಮ ಮೆದುಳಿನ ಎಲ್ಲ ಭಾಗನ ಇಂಟಿಗ್ರೇಟ್ ಮಾಡಿದಾಗ ಏನು ನಮಗೆ ಸಿಗುತ್ತೆ, ಆ ಥರ ಹೈಯರ್ ಕಾನ್ಷಿಯಸ್ನೆಸ್ ಯಾರು ಅಂದರೆ ಕೃಷ್ಣ ಅಂತ ಹೇಳ್ಬೋದು. ಏಕೆಂದರೆ ಎಲ್ಲ ಸಂದರ್ಭದಲ್ಲೂ ಯಾವ ರೀತಿ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು. ಗೋಪಿಕಾ ಸ್ತ್ರೀಯರ ಜೊತೆ ಇದ್ದಾಗ ಬೇರೆ ಥರ ಇರ್ತಾರೆ, ಆಮೇಲೆ ಯುದ್ಧ ಭೂಮಿಯಲ್ಲಿ ಬೇರೆ ಥರ ಇರ್ತಾರೆ, ಅಂದರೆ ಆಮೇಲೆ ದ್ರೌಪದಿಗೆ ಸಹಾಯ ಮಾಡಬೇಕಾದ್ರೆ ಬೇರೆ ಥರ. ಅಂದರೆ ಒಂದು ಮೆದುಳಿನ ಎಲ್ಲ ಭಾಗಗಳು ಇಂಟಿಗ್ರೇಟ್ ಆದಾಗ ನಾವು ಏನು ನೋಡ್ತೀವಿ ಅದೇ ಕೃಷ್ಣ ಅನ್ಬೋದು. ಕೃಷ್ಣನ ಕೈಲಿರುವ ಕೊಳಲು ಇದೆಯಲ್ಲ, ಅದು ಒತ್ತಡ ನಿರ್ವಹಣೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅದೇ ಥರ ಸರಸ್ವತಿಯ ಕೈಲಿರುವ ನಾವು ಏನು ವೀಣೆ ನೋಡ್ತೀವಿ, ಅದು ಅಷ್ಟೇ. ಎಲ್ಲ ಸಂಗೀತ ವಾದ್ಯಗಳೂ ಅದ್ಭುತ ಅಂತಲೇ ಹೇಳಬಹುದು. ಆದರೆ ನಮ್ಮ ಮೆದುಳಿನ ಮೊದಲ ಭಾಷೆ, ಮೊದಲು ಕನೆಕ್ಟ್ ಆಗಿದ್ದು ಯಾವುದು ಅಂತಂದರೆ ಡಮರುಗ. ಅದು ಶಿವಂದು. ಅದಕ್ಕೆ ಆದಿಯೋಗಿ, ಆದಿ ಅನ್ನದಲ್ಲೇ ಬರುತ್ತೆ. ಆದಿ ಯೋಗಿ ಅಂತಂದರೆ ಅವನೇ ಮೊದಲ ಪುರುಷ, ಮೊದಲವನು ಅವನು ಅಂತ. ಅವನ ಕೈಲಿರುವ ಡಮರುಗ ಅಂತ ನಾವೇನಂತೀವಿ. ಡಮರುಗ ಆಗಿರ್ಬೋದು, ತಬಲ ಆಗಿರ್ಬೋದು, ಮೃದಂಗ, ಈ ಥರದ ವಾದ್ಯಗಳಿದೆಯಲ್ಲ, ಇದು ನಮ್ಮ ಮೆದುಳಿಗೆ ನೇರವಾಗಿ ಕನೆಕ್ಟ್ ಆಗುವಂಥದ್ದು. ಬೇರೆದೆಲ್ಲದೂ ಆಗುತ್ತಿಲ್ಲ ಅಂತಲ್ಲ, ಆದರೆ ನೇರವಾಗಿ ಆಗಿ ಒಂದು ಸೆಕ್ಯೂರ್ಡ್ ಫೀಲಿಂಗ್, ಅಂದರೆ ನನ್ನ ಭದ್ರತೆ, ನನಗೆ ಐ ಆಮ್ ಸೆಕ್ಯೂರ್ಡ್, ನಾನು ಸುರಕ್ಷತೆ ಅಂತ ಏನಿದೆ ಅದನ್ನು ನೀಡುವಂತಹದ್ದು ಈ ಒಂದು ತಬಲ, ಮೃದಂಗ, ಈ ಥರ ಈ ಚರ್ಮದಿಂದ ಮಾಡಿದ ವಾದ್ಯಗಳು ಏನಿದೆ, ಇದನ್ನು ನಾವು ಈ ಗುಂಪಿಗೆ ಸೇರಿದವೆಲ್ಲದು ನಮ್ಮ ಮೆದುಳಿಗೆ ಹತ್ತಿರ ಆಗಿರೋಂಥದ್ದು. ಹಿಂದೂ ಸಂಪ್ರದಾಯದಲ್ಲಿ ನಾವು ಶಿವನನ್ನೇ ಉದಾಹರಣೆ ತಗೊಂತೀವಿ. ಆಮೇಲೆ ಈಜಿಪ್ಷಿಯನ್ನರು, ಹಳೆಯ ಭಾಷೆ, ಜಗತ್ತಿನ ಬಹಳ ಪುರಾತನವಾದ ಒಂದು ನಾಗರಿಕತೆ ಯಾವುದು ಅಂದರೆ ಈಜಿಪ್ಷಿಯನ್ನರು. ಸುಮೇರಿಯನ್, ಈಜಿಪ್ಷಿಯನ್ ಅಂತೆಲ್ಲ ಅಂತೀವಲ್ಲ, ಅವರು ತುಂಬ ಪುರಾತನವಾದವರು. ಗ್ರೀಕು, ರೋಮನ್ನು, ಅವರಿಗಿನ್ನ ಪುರಾತನ ಈಜಿಪ್ಷಿಯನ್ನರು. ಅವರು ನೋಡಿ ಮಮ್ಮೀಸ್ ಅವೆಲ್ಲ ಮಾಡಿರೋಂಥದ್ದು, ಬಹಳಷ್ಟು ಅವರು ಸೈನ್ಸ್ ಗೊತ್ತಿತ್ತು ಅವರಿಗೆ. ಪ್ರಿಸರ್ವೇಷನ್ ಮಾಡೋದು, ಮೆಥಡಾಲಜಿ ಎಲ್ಲದನ್ನು ತುಂಬ ಚೆನ್ನಾಗಿ ಅವರು ಅದರ ಬಗ್ಗೆ ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡಿದರು. ಇವರು ಸಹ ಮತ್ತು ಆಫ್ರಿಕಾದ ಬುಡಕಟ್ಟುಗಳು, ಇವರು ಎಲ್ಲಾದರೂ ಬಳಕೆ ಅಂದರೆ ಕೆಲವೊಂದು ಕಾಯಿಲೆಗಳ ನಿವಾರಣೆಗೂ ಸಹ ಈ ಒಂದು ವಾದ್ಯವನ್ನು, ಈ ಒಂದು ಶಬ್ದವನ್ನು ಅವರು ಬಳಕೆ ಮಾಡ್ತಾಯಿದ್ರು. ಮನಸ್ಸಿಗೆ ಸಂಬಂಧಿಸಿದಂತಹ ತೊಂದರೆಗಳ ನಿವಾರಣೆಗೆ ಈ ಒಂದು ಶಬ್ದವನ್ನು ಅವರು ಬಳಕೆ ಮಾಡ್ತಾಯಿದ್ರು. ಡಮರುಗ ಆಗ್ಬೋದು, ತಬಲ, ಮೃದಂಗ, ಈ ಥರದಕ್ಕೆ ಈ ಚರ್ಮದಿಂದ ಮಾಡಿರುವ ವಾದ್ಯಗಳು. ಇದು ಯಾವ ರೀತಿ ಇದು ಶುರು ಆಯಿತು ಅಂದರೆ, ಮನುಷ್ಯ ಮೊದಲು ಕಾಡಿನಲ್ಲಿದ್ನಲ್ಲ, ಆದಿವಾಸಿ ಅವನಿಗೆ ಯಾವುದು ಅವಾಗ ವೀಣಾ, ಗಿಟಾರು, ಅದು ಇದು ಪಿಯಾನೋ ಏನು ಇಲ್ಲ ಅಲ್ವಾ. ಅದೆಲ್ಲ ನಂತರ ನಾಗರಿಕತೆ ಬಂದಂಗೆ ಹೊಸ ಸಂಗೀತ ವಾದ್ಯಗಳು ಇನ್ನೂ ಕಿವಿಗೆ ಇಂಪಾಗಿರುವಂಥದ್ದನ್ನು ಬಂದಿದ್ದು. ಅದಕ್ಕೆ ಮೊದಲು ಅವನು ಪ್ರಾಣಿಗಳ ಚರ್ಮ ಸಿಗ್ತಾ ಇತ್ತಲ್ಲ, ಪ್ರಾಣಿಗಳ ಚರ್ಮದಿಂದನೇ ಅವನು ತಮಟೆ, ಈ ಡಮರುಗ ಥರದ್ದು, ಈ ತಬಲ ಅಂದರೆ ಸ್ಕ್ರೂಡಾಗಿ, ಈಗಿನ ತಬಲ ಅಲ್ಲ, ಇನ್ನೂ ಕ್ರೂಡಾಗಿರೋದು, ಚರ್ಮನ ಒಂದು ಕಟ್ಬಿಟ್ಟು ಅದರಿಂದ ಶಬ್ದವನ್ನು ಮಾಡಿ, ಅದಕ್ಕೆ ಆದಿವಾಸಿಗಳ ಒಂದು ನೃತ್ಯನೇ ನೋಡಿ ಬೇರೆ ಥರ ಇರುತ್ತೆ. ಅವರೇನೋ ವೀಣೆ ಯಾವುದು ಇಟ್ಕೊಂಡು ನೃತ್ಯ ಮಾಡೋದಿಲ್ಲ, ಅವ್ರದ್ದು ತಬಲ ಈ ಥರದ್ದನ್ನೇ, ತಮಟೆ ಇಂಥದನ್ನೇ ಇಟ್ಕೊಂಡು ಮಾಡೋ ಅಂಥದ್ದು ಅವರು ಅಲ್ವಾ. ಹಾಗಾಗಿ ಇದು ಒಂದು ಜಾನಪದ ಸೊಗಡು ಅನ್ಬೋದು. ಜಾನಪದ ಅಂದಾಗ ಮೆದುಳಿಗೆ
ನಮಗೆ ಹತ್ತಿರ ಆಗಿರೋಂಥದ್ದು ಅದು ಸಿವಿಲೈಸ್ಡ್. ಮಿಕ್ಕಿದ ಎಲ್ಲ ವಾದ್ಯಗಳು ಸಿವಿಲೈಸ್ಡ್, ನಾಗರಿಕತೆ ಬಂದಂತೆ ತುಂಬ ಪಾಲಿಶ್ಡ್ ಆಗಿ ಹುಟ್ಟಿಕೊಂಡಿರೋಂಥದ್ದು. ಇದು ಕ್ರೂಡ್ ಅನ್ಬೋದು. ಅದಕ್ಕೆ ನೋಡಿ, ಆ ಕಾರಣದಿಂದನೇ ಆ ಒಂದು ಕಾಂತಾರ ಏನಕ್ಕೆ ಅಷ್ಟೊಂದು ಅದು ಜನಪ್ರಿಯತೆ ಕಳಿಸ್ತು ಅಂತಂದ್ರೆ ಮೆದುಳಿನ ಭಾಷೆ ಅದು. ಅಲ್ಲಿ ಬಳಸಿದ್ದು ಈ ಥರದ್ದು ವಾದ್ಯಗಳನ್ನೇ. ಅದು ಆ ಬೇಸ್ ನೀವು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಈ ಥರದ ವಾದ್ಯಗಳನ್ನೇ ಬಳಸಿರೋದು ಜಾಸ್ತಿ ಅದು. ಹಾಗಾಗಿ ಅದು ತುಂಬ ನಮ್ಗೆ ಗೊತ್ತಿಲ್ಲ ಆ ಸಕ್ಸಸ್ ಏನಕ್ಕೆ ಅಷ್ಟೊಂದು ಜನಪ್ರಿಯತೆ ಅಂದರೆ ಅದು ಒಂಥರ ಟಚ್ ಆಗಿಬಿಡುತ್ತೆ ಆ ಹಾಡುಗಳು. ಅವೆಲ್ಲ ನಮಗೆ ಗೊತ್ತಿಲ್ಲದಂಗೆ ನಮ್ಮನ್ನ ಅಷ್ಟು ಬೇಗ ಆಕರ್ಷಣೆ ಮಾಡುವಂತಹ. ಇನ್ನೊಂದು ಕೇಳಬೇಕು, ಹಾಗೆ ನೀವು ಹೇಳ್ತಾ ಇರೋದು ನಾನು ಗಮನಿಸಿದ್ರೆ, ಈಗ ತಮಟೆ ಬಾರ್ಸಲ್ ತಮಟೆ ಡ್ಯಾನ್ಸ್ ಅಂತ ಹೇಳ್ತಾರೆ, ಅದು ಬಾರಿಸಿದಾಗೆ ಗೊತ್ತಿಲ್ಲದೆ ನಾವು ಕುಣಿಲಿಕ್ಕೆ ಶುರು ಮಾಡ್ಬಿಡ್ತೇವೆ. ಏನಾಗುತ್ತೆ ಅಂದ್ರೆ ನೋಡಿ, ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತಮಟೆ ಬಾರಿಸ್ತಾ ಇದ್ರೆ ಅದು ಎಲ್ಲಿದ್ದಾರೆ ಅಂತ ಆ ಜಾಗ ಗೊತ್ತಾಗಲ್ಲ, ನಾನು ಯಾರೂ ಗೊತ್ತಾಗಲ್ಲ, ಆಯ್ತಾ. ಈಗ ಎಷ್ಟೋ ಸಲ ಯಾರೋ ರಾಜಕಾರಣಿ ತಮಟೆ ಬಾರಿಸ್ಬೇಕಾದ್ರೆ ಕುಣಿದ್ರು, ಅವರು ಮರ್ತೋಗ್ಬಿಡ್ತಾರೆ, ನಾನು ರಾಜಕಾರಣಿ ಅನ್ನೋದು ಮರ್ತೋಗ್ತಾರೆ. ನಾನು ಏನು ಅನ್ನೋದು ಮರೆತು, ಆ ಜಾಗ ಮರೆತು, ನಾನು ಏನು ಅನ್ನೋದು ಮರೆತು ಸ್ಟೆಪ್ಸ್ ಹಾಕಕ್ಕೆ ಶುರು ಮಾಡ್ತಾರೆ. ಕಾರಣ ಏನು ಅಂತಂದರೆ ಅದು ನಮ್ಮ ಮುಂಭಾಗದ ಮೆದುಳನ್ನು ಕಂಪ್ಲೀಟು ಫೆಟಿಗ್ ಮಾಡಿಬಿಡುತ್ತೆ, ಹೈಜಾಕ್ ಥರ ಮಾಡಿಬಿಡುತ್ತೆ. ಮಾಡಿಬಿಟ್ಟು ನಮ್ಮ ಮೆದುಳು ಹೆಂಗೆ ಅಂದ್ರೆ ಮುಂಭಾಗದ ಮೆದುಳು ವರ್ಕ್ ಆಗ್ತಿಲ್ಲ, ಥಿಂಕ್ ಮಾಡ್ತಾ ಇಲ್ಲ. ಈಗ ಡೈರೆಕ್ಟು ಆ ಮ್ಯೂಸಿಕ್ಕು ನಮಗೆ ನರ್ವಸ್ ಸಿಸ್ಟಮ್ ಡೈರೆಕ್ಟ್ ಕನೆಕ್ಟ್ ಆಗಿಬಿಡುತ್ತೆ. ಬೇರೆ ಏನೋ ಥಿಂಕ್ ಮಾಡ್ತಾ ಇಲ್ಲ, ನಾನು ಯಾರು, ನಾನು ಡ್ಯಾನ್ಸ್ ಮಾಡ್ಬೋದಾ, ಇದು ಯಾವ ಜಾಗ, ಇದು ಎಲ್ಲಿ, ಯಾವುದೂ ಇಲ್ಲ. ನನಗೆ ಆ ವಾದ್ಯ ಕೇಳಿದ ತಕ್ಷಣ ನನಗೇ ಅರಿವಿಲ್ಲದಂತೆ ನನ್ನ ಮುಂಭಾಗದ ಮೆದುಳು ಫೆಟೀಗ್ ಅಂದರೆ ತುಂಬ ಟಯರ್ಡ್ ಆಗಿ ಅಂತ ಮಲ್ಕೊಂತೀವಲ್ಲ, ಹಂಗಾಗ್ಬಿಡುತ್ತೆ ಮುಂಭಾಗದ್ದು. ಡೈರೆಕ್ಟ್ ಎಲ್ಲ ಪಾತ್ವೆನ ಅದು ಬೈಪಾಸ್ ಮಾಡಿಬಿಟ್ಟು ನಮ್ಮ ಅಮೆಗ್ಡಲ ಹಿಂಭಾಗದ ಮೆದುಳು ಡೈರೆಕ್ಟ್ ಕನೆಕ್ಟ್ ಆಗಿಬಿಡುತ್ತದೆ ವಾದ್ಯಗಳು. ಹಾಗಾಗಿ ನಮಗೆ ಗೊತ್ತಿಲ್ಲದಂತೆ ನೃತ್ಯ ಮಾಡೋದೇ ಆಗಲಿ, ತಲೆ ತೂಗೋದೇ ಆಗಲಿ, ಕ್ಲಾಪ್ಸ್ ಮಾಡೋದೇ ಆಗಲಿ, ಏನೋ ಒಂದು ನಾವು ಮಾಡೋದಕ್ಕೆ ಶುರು ಮಾಡ್ತೀವಿ. ನೀವು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಏಕೆಂದರೆ ಇದನ್ನು ನಾವು ನೋಡಿದ್ದೀವಿ ಗಣಪತಿ ಇದರದಲ್ಲಿ ಈ ತಮಟೆ ಬಾರಿಸಿದಾಗ ಎಲ್ಲ ಮಕ್ಕಳು ಹುಚ್ಚರಾಗಿ ಕುಣಿತಾ ಇರ್ತಾರೆ. ನಾವು ಅನ್ಕೊಂತೀವಿ ಯಾಕೆ ಹಿಂಗೆ ಆಡ್ತಿದ್ರು, ಆ ಶಬ್ದ ಹಂಗಿರುತ್ತದೆ. ಹಾಗಾಗಿ ಹೈಜಾಕ್ ಮಾಡೋದ್ರಿಂದ ಇದು ಈ ಥರ ಆಗುತ್ತೆ. ಇದನ್ನು ನಾವು ಈ ಮಂತ್ರ ಚಾಂಟಿಂಗ್ ಮಾಡ್ತಾರಲ್ಲ, ಅವಾಗಲೂ ಇದೇ ಥರನೇ ಆಗೋದು. ನಮ್ಮ ಮುಂಭಾಗದ ಮೆದುಳಿಗೆ ಒಂಥರ ಕಾಮ್ ಆಗಿ ಒಂಥರ ಸ್ಯಾಟಿಸ್ಫೈ ಥರ ಆಗಿಬಿಡುತ್ತೆ. ಆಮೇಲೆ ಮಂತ್ರ ಚಾಂಟಿಂಗ್ ಆಗ್ಬೋದು. ಮತ್ತು ಕ್ರಿಶ್ಚಿಯನ್ನರಲ್ಲಿ ರೋಸರಿ ವಾಟರ್ ಅಂತ ಅವರು ಒಂದು ಪ್ರೇಯರ್ ಮಾಡ್ತಾರೆ, ಅದೊಂದು ಆಗ್ಬೋದು. ಆಮೇಲೆ ಬುದ್ಧಿಸ್ಟಲ್ಲಿ ವಾಕಿಂಗ್ ಮೆಡಿಟೇಷನ್ ಅಂತ ಮಾಡ್ತಾರೆ, ವಾಕ್ ಮಾಡ್ಕೊಂಡು ಮೆಡಿಟೇಷನ್ ಮಾಡ್ತಾ ಇರ್ತಾರೆ. ಇವೆಲ್ಲ ಒಂದೇ ಥರ ಎಫೆಕ್ಟನ್ನು ನೀಡುವಂತಹದ್ದು. ಹಾಗಾಗಿ ಇದು ನಮ್ಗನ್ಸುತ್ತೆ ಇದು ಯಾವ ಥರ ಅಂತಂದರೆ ರಿಪಿಟೇಟಿವ್ ಬೀಟ್ಸ್. ಇದು ತಮಟೆ ಇದೆಯಲ್ಲ, ರಿಪಿಟೇಟಿವ್ ಬೀಟ್ಸು 4-7 ಪರ್ ಸೆಕೆಂಡು ಆಗ್ತಾ ಇರುತ್ತೆ. 4-7 ರಿಪಿಟೇಟಿವ್ ಬೀಟ್ಸು 1 ಸೆಕೆಂಡ್ಗೆ ಬರೋ ಅಂಥದ್ದು. ಬೇರೆ ಬೇರೆ ವಾದ್ಯದ್ದು ಬೇರೆ ಬೇರೆ ಥರ. ಇದು ಯಾವುದಕ್ಕೆ ಕನೆಕ್ಟ್ ಆಗ್ತಾ ಇದೆ ಅಂತಂದರೆ ನಮ್ಮ ಥೀಟಾ ವೇವ್ಸ್, ಮೆದುಳಿನಲ್ಲಿರುವ ಥೀಟಾ ವೇವ್ಸ್ದು ಅದೇನೇ ಹರ್ಡ್ಸ್, 4-7 ಹರ್ಡ್ಸ್ ಅಂತಂತೀವಲ್ಲ, ಅದು ನಮ್ಮ ಈ ಒಂದು ತಮಟೆ ಏನಿದೆ ಅದು ಅದರ ವಾಯ್ಸು ಎರಡಕ್ಕೂ ಕನೆಕ್ಟ್ ಆಗ್ತಾ ಬರುತ್ತೆ. ಈಗ ನಮ್ಮ ಮೆದುಳಿನಲ್ಲಿ 4 ಥರದ ಅಲೆಗಳನ್ನು ನೋಡ್ಬೋದು. ಬೀಟಾ, ಆಲ್ಫಾ, ಥೀಟಾ, ಡೆಲ್ಟಾ, ಗಾಮಾ, 5 ಥರದ್ದು. ಅದರಲ್ಲಿ ಈಗ 4-7 ಇದೆಯಲ್ಲ, ಇದು ಥೀಟಾ, 4-7 ಹರ್ಡ್ಸು ಥೀಟಾ. ಆಮೇಲೆ ಆಲ್ಫಾ ಅಂದರೆ 8-12 ಹರ್ಡ್ಸ್ ಅಂತೀವಿ, ಅದು ಆಲ್ಫಾ. ಕಾಮ ಕೂತಿರ್ತೀವಲ್ಲ ಅವಾಗ ಮೆದುಳಿನಲ್ಲಿ ಆ ಅಲೆಗಳಿರುತ್ತೆ. ನಂತರ 13-30 ಹರ್ಡ್ಸ್ ಬರುತ್ತಲ್ಲ, ಅದು ಬೀಟಾ, ಫೈರಿಂಗ್, ಮಾತಾಡೋದು, ಜಗಳ ಮಾಡೋದು, ವೆರಿ ಆ್ಯಕ್ಟಿವ್ ಆಗಿರ್ತೀವಲ್ಲ ಆವಾಗ ಮೆದುಳಿನ ಅಲೆಗಳು ಬೀಟಾ ಫೈರ್ ಆಗ್ತಾ ಇರುತ್ತೆ. ಬೀಟಾದಲ್ಲಿ ಇರುತ್ತೆ ಫೈರು, ಜಗಳ ಆಡ್ಬೇಕಾದ್ರೆ ಫೈರ್ ಆಗ್ತಾ ಇರುತ್ತೆ. ಆಮೇಲೆ ಡೆಲ್ಟಾ ಅಂದರೆ ಅದಕ್ಕಿನ್ನ ಕಮ್ಮಿ ಇರೋಂಥದ್ದನ್ನ ನಾವು ಡೆಲ್ಟಾ ಸ್ಟೇಟ್ ಅಂತೀವಿ. ಇದು ಈ ಒಂದು ತಮಟೆ ಇದರದ್ದು ರಿಪಿಟೇಟಿವ್ ಆ ಥರ ಬರೆಸ್ತಾ ಇರ್ತಾರಲ್ಲ, ಒಂದು ಲಯದಲ್ಲಿ ಬಾರಿಸ್ತಾರಲ್ಲ, ಆ ಲಯ ಹೆಂಗಿರುತ್ತೆ ಅಂದರೆ 4-7 ಹರ್ಡ್ಸಲ್ಲಿರುತ್ತೆ. ಡೈರೆಕ್ಟು ಮೆದುಳಿಗೆ ಕನೆಕ್ಟ್ ಆಗ್ತಾ ಬರುತ್ತದೆ. ಅವಾಗೇನಾಗುತ್ತೆ, ನಮ್ಮ ಮುಂಭಾಗದ ಮೆದುಳು ಒಂಥರ ಶಾಂತವಾಗಿಬಿಡುತ್ತೆ. ಆಮೇಲೆ ಒಂಥರ ಬೇರೆ ಮೆದುಳಿನ ಹಿಂಭಾಗದಲ್ಲಿ ಅದು ಆ್ಯಕ್ಟಿವೇಟ್ ಆಗುತ್ತೆ. ಅದು ಒಂಥರ ನಮಗೆ ಮನಸ್ಸಿಗೆ ತುಂಬ ಮುದವನ್ನು ನೀಡುವಂಥದ್ದು, ತುಂಬ ಹತ್ತಿರದಂಗೆ ಆ ಒಂದು 4-7 ಹರ್ಟ್ಸ್ ಇದೆಯಲ್ಲ ಅದಾಗುತ್ತೆ. ಕಾರಣ ಏನು ಅಂತಂದರೆ ಬರೀ ಇದು ಕಿವಿಗೆ ಮಾತ್ರ ಆಗಲ್ಲ, ಎಫೆಕ್ಟ್ ಕಿವಿಗೆ ಮಾತ್ರ ಅಲ್ಲ. ನೀವು ತಮಟೆನ ಅಬ್ಸರ್ವ್ ಮಾಡಿರಿ, ಆ ಶಬ್ದ ಇದೆಯಲ್ಲ ಕಿವಿಗೆ ಮಾತ್ರ ಎಫೆಕ್ಟ್ ಆಗಲ್ಲ, ಅದು ನಮ್ಮ ಹಾರ್ಟ್ ಬೀಟ್ಗೂ ಎಫೆಕ್ಟ್ ಆಗ್ತಿರುತ್ತೆ. ಹಾರ್ಟು
ಅದಕ್ಕೆ ಅದ್ರ ಹೊಡ್ಕೊತಾ ಜೊತೆಗೆ ಇರ್ತದೆ, ಹೊಡ್ಕೊಳ್ತಿರುತ್ತೆ. ಹೊಟ್ಟೆ ಅಬ್ಸರ್ವ್ ಮಾಡಬೇಕು, ಅಬ್ಡಮನ್ನು, ಹಾರ್ಟ್, ಪೆಲ್ವಿಕ್ ಅಂತ ಈ ತೊಡೆಯ ಭಾಗ, ಇವು ತೊಡೆಯನ್ನು ಶೇಕ್ ಆಗ್ತಾ ಇರುತ್ತೆ ಒಂಥರ ಒಂದು ಮೈಲ್ಡ್ ಆಗಿ ಕಂಪನದ ಥರ. ಕಾರಣ ಬರೀ ಕಿವಿಗೆ ಮಾತ್ರ ಅಲ್ಲ, ಇಲ್ಲಿ ವೇಗಸ್ ನರ್ವ್ ಇದೆ. ಓಕೆ, ವೇಗಸ್ ನರ್ವ್ನ ಆಕ್ಟಿವೇಟ್ ಮಾಡಿಬಿಡುತ್ತೆ. ಈ ಶಬ್ದ ಇದೆಯಲ್ಲ, ವೇಗಸ್ ನರ್ವ್ ಆಕ್ಟಿವೇಟ್ ಮಾಡುತ್ತೆ. ವೇಗಸ್ ನರ್ವ್ ಆಕ್ಟಿವೇಟ್ ಆದಾಗ ಕಿವಿ, ಮುಖದ ಭಾಗ ಎಲ್ಲ, ಅದರ ನಂತರ ಎದೆಯ ಭಾಗ, ಅದರ ನಂತರ ಹೊಟ್ಟೆ ಭಾಗ, ಅದರ ನಂತರ ಕೆಳಗಡೆ ಹೋಗುತ್ತಲ್ಲ ಪೆಲ್ವಿಸ್, ಇದೆಲ್ಲ ವೇಗಸ್ ನರ್ವ್ ಆಕ್ಟಿವೇಟ್, ಇವೆಲ್ಲ ಕಂಪನ ಒಂದು ಇದಾಗುತ್ತೆ. ಮತ್ತು ಕಿವಿಗೆ ಓವರ್ಲೋಡ್ ಆಗುತ್ತದು. ಅದು ಕೇಳ್ತಾ ಕೇಳ್ತಾ ಓವರ್ಲೋಡ್ ಆಗಿ ನಮಗೆ, ನಾನು ಹೇಳಿದೆ, ನಮ್ಮ ಒಂದು ಆಡಿಟ್ರಿ ಓವರ್ಲೋಡ್ ಆದಾಗ ನಮಗೆ ಒಂದು ಬೇರೆ ಸ್ಥಿತಿಗೆ, ಈ ಒಂದು ಥೀಟಾ ಸ್ಟೇಟ್ಗೆ ಬಂದ್ಬಿಡ್ತೀವಿ ನಾವು. ಥೀಟಾ ಅಂದರೆ ಒಂಥರ ತೇಲುವಂತಹ ಸ್ಥಿತಿ ಇರುತ್ತಲ್ಲ, ಅಂದರೆ ಆ ಹಾಡು ಕೇಳ್ತಾ ಕೇಳ್ತಾ ಒಂಥರ ಯಾವುದೋ ಒಂದು ಅಮಲು ಅಂದರೆ ಪೂರ ಅಮಲ ಅಲ್ಲ, ಒಂದು ಅಮಲಿನ, ಸ್ವಲ್ಪ ಅಮಲಿನ ಒಂದು ಸ್ಥಿತಿಗೆ ನಾವು ಹೋಗ್ತೀವಿ. ಇದು ನಮಗೆ ಸುರಕ್ಷತೆಯ ಮನೋಭಾವನೆಯನ್ನು ನೀಡುತ್ತೆ. ಈ ಒಂದು ಇದು ತಮಟೆ ಆಗ್ಬೋದು, ಆಮೇಲೆ ಇದು ಯಾವುದು ಡಮರುಗ ಆಗ್ಬೋದು, ಇವೆಲ್ಲ ಏನಿದೆ ಡೋಲು, ಇವೆಲ್ಲ ಏನಂದ್ರೆ ಕೃಷ್ಣಂದು ನೋಡಿ, ಅವೆಲ್ಲ ಡೋಲು ಬರ್ಸ್ತಾರೆ ನೋಡಿ, ಇವೆಲ್ಲ ಶಿವಂದು ಡಮರುಗ, ಕೃಷ್ಣಂದು ಡೋಲು ಅಂದ್ರೆ ವಿಷ್ಣುವಿನ ರೆಪ್ರೆಸೆಂಟ್ ಮಾಡೋಂಥದ್ದು. ಇದೆಲ್ಲ ದೇವತೆಗಳ ಜೊತೆ ಇವೆಲ್ಲ ಕನೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈ ಸರಸ್ವತಿಗೆ ಯಾಕೆ ಇದು ಅಂತಂದ್ರೆ ಅಡ್ವಾನ್ಸ್, ಅದು ತುಂಬಾ ಅಂದ್ರೆ ವಿದ್ಯೆ ಕಲಿತವರು, ನಾಗರಿಕರು, ತುಂಬಾ ಇದಾದವರು, ಇವರೆಲ್ಲ ಅಂದ್ರೆ ಸ್ವಲ್ಪ ಬುಡಕಟ್ಟು ಅಂದ್ರೆ ಕ್ರೂಡ್, ಒಂದ್ ಸ್ವಲ್ಪ ಇನ್ನೂ ವಿದ್ಯೆನೂ ಇಲ್ದಲ್ಲೇ ಹೋದ್ರೂ ನೀನು ಕನೆಕ್ಟ್ ಆಗಬಹುದು ಸಂಗೀತಕ್ಕೆ ಅಂತ. ಇಲ್ಲಿ ಯಾಕೆ ನಮಗೆ ಸುರಕ್ಷತೆಯ ಮನೋಭಾವನೆ ಬರುತ್ತೆ ಅಂತಂದ್ರೆ, ಈ ಒಂದು ತಮಟೆಯ ಶಬ್ದ ಏನಿದೆ, ಡೋಲು ತಮಟೆ ಇದರ ಶಬ್ದ ಏನಿದೆ, ಅದು ನಮ್ಮ ಹಾರ್ಟ್ ಬೀಟ್ ಜೊತೆ ಕೊಹೆರೆನ್ಸ್ ಇದೆ ಆಯ್ತಾ. ಅದರ ಜೊತೆಗೆ ನಡಿತೀವಲ್ಲ ಸ್ಟೆಪ್ಸ್, ಅದರ ಜೊತೆ ಒಂದು ಅದಕ್ಕೂ ಒಂಥರ ಸಮ್ಮಿಲನ, ಒಂದು ಅದೇ ಥರ ಏಕತಾನ ಅದನ್ನು ನಮಗೆ ನೀಡುತ್ತೆ. ಗ್ರೂಪ್ ಮೂವ್ ಆಗುತ್ತೆ ನೋಡಿ, ಒಂದು ಗುಂಪಿದೆ, ಈಗ ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ದಾರೆ, ಗುಂಪು ಮೂವ್ ಆಗ್ತಾ ಇರುತ್ತಲ್ಲ, ಆ ಗುಂಪು ಮೂವ್ ಆಗೋದು, ಹೆಜ್ಜೆಯ ಶಬ್ದ, ಹೃದಯ ಬಡಿತ, ಈ ಹೃದಯ ಬಡಿತ, ಹೆಜ್ಜೆಯ ಶಬ್ದ, ಗ್ರೂಪ್ ಮೂವ್ಮೆಂಟ್ ಅಂತೀವಲ್ಲ, ಇದರ ಜೊತೆಗೆ ಇದು ಕನೆಕ್ಟ್ ಆಗ್ತಾ ಬರುತ್ತೆ. ಅವಾಗೇನಾಗುತ್ತೆ, ನಮಗೆ ಆ ಶಬ್ದ ಕೇಳಿದಾಗ ಯಾರೋ ಜನ ಇದ್ದಾರೆ. ಮೊದಲು ನೋಡಿ, ಅವನು ಕಾಡಿನಲ್ಲಿ ವಾಸವಾಗಿದ್ದಾಗ ಅವನಿಗೆ ಯಾವಾಗಲೂ ಭಯ ಇತ್ತು ಅಲ್ವಾ. ಅವಾಗ ಒಂದು ಗುಂಪಿದೆ ಅಲ್ಲಿ ಇಂದಾಗ ಮನುಷ್ಯ ಸ್ವಲ್ಪ ಆದಿವಾಸಿ ಮಾನವ ನಿರಾಳ ಆಗಿರ್ತಿದ್ದ. ಸೊ ಈ ಶಬ್ದ ಏನು ಮಾಡುತ್ತೆ, ಒಂದು ಗುಂಪನ್ನು ರೆಪ್ರೆಸೆಂಟ್ ಮಾಡುತ್ತೆ, ನನ್ನ ಹೃದಯ ಬಡಿತವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹೆಜ್ಜೆಯ ಶಬ್ದ, ಮನುಷ್ಯರಿದ್ದಾರೆ. ಈಗ ನೋಡಿ, ಇಡೀ ಆಫೀಸು ಎಲ್ಲ ಹೊರಟೋಗಿದ್ದಾರೆ, ಯಾರೋ ಒಬ್ರು ಇದ್ದಾರೆ ಅನ್ನೋದು ಧೈರ್ಯ ಅಲ್ವಾ. ಹೌದು, ಯಾರು ಇಲ್ಲ ಅಂತಂದಾಗ ಭಯ ಶುರು ಆಗೋಗ್ಬಿಡುತ್ತೆ, ಯಾರು ಬಂದು ಏನಾದ್ರು ಮಾಡ್ಬಿಟ್ರೆ ಏನ್ ಮಾಡೋದು ಅನ್ನೋದು. ಈ ಹೆಜ್ಜೆ ಶಬ್ದ, ಯಾರೋ ಇದ್ದಾರೆ, ಶಬ್ದ ಆಗ್ತಾ ಇದೆ, ಓಡಾಡೋದು ಅಂದ್ರೆ ಓ ಇನ್ನೂ ಇದ್ದಾರೆ ಅಪ್ಪ, ನಮ್ಮ ಸ್ಟಾಫ್ ಇದ್ದಾರೆ ಅನ್ನೋದು. ಅದೇ ತರ ಇದನ್ನು ಹಾಡಿನಲ್ಲಿದ್ದಾಗ, ಸೊ ಅದಕ್ಕೆ ಹತ್ತಿರ ಆಗಿರೋದ್ರಿಂದ ಈ ತಮಟೆಯ ಶಬ್ದ ನಮ್ಮ ಮೆದುಳಿನ ಮೊದಲ ಭಾಷೆ ಅಂತಾನೆ ನಾವು ಹೇಳ್ಬೋದು. ನಂತರ ಬಂದ ಭಾಷೆಗಳು ಬೇರೆ ಸಂಗೀತ ವಾದ್ಯಗಳು, ವೀಣಾ ಆಗ್ಬೋದು, ಸಿತಾರು, ಘಟಮ್, ಜಲತಾರ, ಇವೆಲ್ಲ ಅಡ್ವಾನ್ಸ್ಡ್ ಲೆವೆಲ್. ಆದರೆ ಕ್ರೂಡ್ ಮನುಷ್ಯನಿಗೆ ತುಂಬ ಹತ್ತಿರವಾಗಿರೋ ಅಂಥದ್ದು ಇದು ನಮ್ಮ ಮೆದುಳನ್ನ ನೇರವಾಗಿ ಕನೆಕ್ಟ್ ಆಗೋಂತಹದ್ದು. ಆಮೇಲೆ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಸುರಕ್ಷತೆಯ ಮನೋಭಾವನೆ ಬರುತ್ತೆ. ಮತ್ತು ಆ ಸುರಕ್ಷತೆ ಬಂದಾಗ ಕಾರ್ಟಿಸಾಲ್ ಪ್ರಮಾಣ ಕಡಿಮೆ ಆಗುತ್ತೆ, ಭಯ ಇರೋದಿಲ್ಲ, ಆವಾಗ ಒತ್ತಡ ಇರೋದಿಲ್ಲ, ಫೈನ್ ಅಂತ ಒಂಥರ ಟ್ರಾನ್ಸ್ ಸ್ಟೇಟಲ್ಲಿ ಇರ್ತೀವಿ. ಆಮೇಲೆ ಸೆಕ್ಯೂರ್ಡ್ ಫೀಲಿಂಗ್ ಬರುತ್ತೆ, ನಾನು ನನ್ನನ್ನು ಯಾರೋ ಕಾಪಾಡ್ತಿದ್ದಾರೆ ಅನ್ನೋ ಫೀಲಿಂಗು ನಮಗೆ ಬರುತ್ತೆ. ಹಾಗಾಗಿ ಒಟ್ಟಾರೆ ಇದು ಈ ಒಂದು ಮೆದುಳಿನ ಭಾಷೆ ಯಾವುದು ನೇರವಾಗಿ ಮೊದಲನೇದು ಅಂತಂದರೆ ಅದು ತಮಟೆ ಅಂತಲೇ ಹೇಳ್ಬಹುದು. ಓಕೆ, ಈಗ ನಾವು ಕೆಲವೊಂದ್ಸಲ ಹೇಗಂತ ಹೇಳಿದ್ರೆ ತುಂಬ ಬೇಜಾರಾದಾಗ ಅಥವಾ ಏನೋ ಒಂದು ಮನಸ್ಸು ಸರಿ ಇಲ್ಲ ಅಂತ ಅನ್ನಿಸ್ದಾಗ ನಾವು ಸಂಗೀತ ಕೇಳಬೇಕು ಅಂತ ಹೇಳ್ಬಿಟ್ಟು ನಾವು ಸಂಗೀತನ ಪ್ಲೇ ಮಾಡ್ತೇವೆ. ಈಗ ನೀವು ಇಷ್ಟೊಂದೆಲ್ಲ ಹೇಳಿದ ನಂತರ ನಾನು ಕೇಳ್ತಾ ಇರೋದು, ಈಗ ನೀವು ಹೇಳಿದ್ದು ಇದು ಮೆದುಳಿಗೆ ಕನೆಕ್ಟ್ ಆಗುತ್ತೆ, ಸೊ ನಾವು ಸ್ವಲ್ಪ ಲವಲವಿಕೆಯಿಂದ ಇರ್ಬೋದು ಅಂತ ಹೇಳಿ ಸುರಕ್ಷತೆ ಅಂತ ಫೀಲ್ ಆಗುತ್ತೆ. ಓಕೆ, ಸುರಕ್ಷತೆಗೆ ನಾನು ಹೇಳ್ತಾ ಇರೋದು ತುಂಬಾ ಸೆಕ್ಯೂರ್ಡ್, ನಾನು ರಕ್ಷಣೆಯಲ್ಲಿ ಇದ್ದೀನಿ, ಭಗವಂತನ ಒಂದು ಇದರಲ್ಲಿದ್ದೀನಿ ಅಥವಾ ರಕ್ಷಣೆ ಅಂತ. ಒತ್ತಡ ತುಂಬಾ ಜಾಸ್ತಿ ಆದಾಗ ನೀವು ಬೇರೆ ಫ್ಲೂಟ್, ಓಕೆ, ಅವಾಗ ನಿಮ್ಗೆ ತುಂಬಾ ಬೇರೆ ತರದ ಒತ್ತಡ, ಅದು ಮನಸ್ಸಿಗೆ ನೆಮ್ಮದಿ, ಒಂಥರ ಮನಸ್ಸನ್ನ ಕಾಮ್ ಡೌನ್ ಮಾಡೋದು, ಬ್ಲಿಸ್ ಆಗಿ ಮಾಡೋದು, ಇದೆಲ್ಲ ಮಾಡೋದಿದೆಯಲ್ಲ, ಅವಾಗ ನೀವು ಫ್ಲೂಟ್ ಮ್ಯೂಸಿಕ್ನ ಕೇಳೋದು. ಈ ಮೆಡಿಟೇಷನ್ ಆದಾಗ ಫ್ಲೂಟ್ ಮೆಡಿಟೇಷನ್ ಇದೆ ಅಲ್ವಾ, ಅದು ಒಂಥರ ಬೇರೆ ತರ ಶಾಂತ ರೀತಿಯಲ್ಲಿ ನಮ್ಗೆ ತಗೊಂಡು ಹೋಗೋದು. ಸುರಕ್ಷತೆ, ಆತ್ಮರಕ್ಷಣೆ ಇದೆಲ್ಲ ನೀಡೋಂಥದ್ದು ಡೈರೆಕ್ಟ್ ಆಗಿ ಇದು, ಯಾಕೆಂದ್ರೆ ಇದು ಹಳೇದಿದು,
ತುಂಬಾ ಪುರಾತನವಾದದ್ದು ಇದು. ಕೊಳಲು ಇವೆಲ್ಲ ಬರೋದಕ್ಕಿಂತ ಮೊದಲಿನ ವಾದ್ಯ ಇದಾಗಿರೋದ್ರಿಂದ ಇದು ಮೊದಲು ನಮಗ್ ಬೇಕಾಗಿದ್ದು ಸುರಕ್ಷತೆ. ಕಾಡಿನಲ್ಲಿ ಇರ್ತಿದ್ದ ಅಲ್ವಾ, ಈಗಲೂ ಬುಡಕಟ್ಟಿನ ಜನ ಇದನ್ನೇ ಏನಕ್ಕೆ ಬಳಸ್ತಾರೆ ಅಂದ್ರೆ ಸುರಕ್ಷತೆಯ ಮನೋಭಾವನೆಯನ್ನು ಹೊಂದಲು. ಓಕೆ, ಬೇರೆವೆಲ್ಲ ಮುದ ಕೊಡುತ್ತೆ, ಆದರೆ ಮೆದುಳಿಗೆ ನೇರವಾಗಿ ಕನೆಕ್ಟ್ ಆಗೋದು. ಮನಸ್ಸು ಅಂದ್ರೆ ಎಲ್ಲ ಜೀವಕೋಶದಲ್ಲೂ ಇರೋಂಥದ್ದು, ಅದಕ್ಕೆ ಒಂದು ಸೆಂಟರ್ ಅಂತ ಇಲ್ಲ. ಆದ್ರೆ ಮೆದುಳು ಅನ್ನೋದು ಒಂದು ಕೇಂದ್ರ, ಅದು ನಮ್ಮ ತಲೆಯಲ್ಲಿ ಇರುವಂತಹದ್ದು, ನಮ್ಮ ಒಂದು ಸ್ಕಲ್ಲಿಂದ ಕವರ್ ಆಗಿರುವಂತಹ ಭಾಗ. ಓಕೆ, ಸಂಗೀತ ವಾದ್ಯದಲ್ಲಿ ಇಷ್ಟೊಂದು ವಿಷಯ ಇದೆ ಅಂತ ಹೇಳೋದು ಗೊತ್ತಿಲ್ಲ, ಇನ್ನೂ ಡೀಪ್ ಆಗಿದೆ. ನಾನು ಸುಮ್ಮನೆ ಹಾಗೆ ಮೇಲ್ಮೇಲೆ ತೇಲಿಸಿ ಹೇಳಿದ್ದೆ. ನಿಜಕ್ಕೂ ಬಹಳ ಉಪಯುಕ್ತವಾಗಿರುವಂತಹ ಮಾಹಿತಿ ಇದು. ಇದನ್ನು ತುಂಬಾ ಒಂದು ಅರ್ಥವಾಗುವಂಥ ರೀತಿಯಲ್ಲಿ ವಿವರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ವಿಶ್ವವಾಣಿ ಹೆಲ್ತ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.